morning. ಇವತ್ತು ಚೆನ್ನಾಗಿ ಗಮನಿಸಿ. ಅರೆ ಬಿಡಪ್ಪ ಇದು ನನಗೆಲ್ಲ ಅಂತ ಕೂತ್ಕೋಬೇಡ್ರಿ. ಅಯ್ಯೋ ಇದು ನನಗಲ್ಲಪ್ಪ ಅಂತ ನೀವು ಸುಮ್ಮನೆ ಕೂತ್ಕೋಬೇಡಿ. Amen. I will tell you once again. ನಿಮಗೆ ನಾನು ಇನ್ನೊಂದು ಸಾರಿ ಹೇಳ್ತೇನೆ. Check who are with you. ನಿನ್ನ ಸುತ್ತಲೂ ಯಾರಿದ್ದಾರೆ ಅಂತ ಇನ್ನೊಂದು ಸಾರಿ ಪರಿಶೋಧನೆ ಮಾಡು. ಚೆಕ್ ಮಾಡಿ ಪಾರು. ಇನ್ನೊಂದು ಸಾರಿ ಪರಿಶೋಧನೆ ಮಾಡು. People who always bring negative things to you. ಬರೀ ನಕಾರಾತ್ಮಕ ಸುದ್ದಿಗಳನ್ನು ತರುವಂತ ಜನರಿದ್ದಾರೆ. There will be some people. ಕೆಲವೊಬ್ಬರು ಇರ್ತಾರೆ. Who never speak any good. They will speak ಅಲ್ಲಿ ಆಕ್ಸಿಡೆಂಟ್ ಆಯ್ತು, ಇಲ್ಲಿ ಅವ್ರು ಸತ್ರು, ಅಲ್ಲಿ ಏನ್ ಜಗಳ ಆಯ್ತು ಗೊತ್ತಾ. Only negative thing. You have to tell to them that you are not a public dustbin. ಕೆಲವೊಬ್ರು ಇರ್ತಾರೆ ನಿನ್ನ ಸುತ್ತಲೂ ಬರೀ ಕೆಟ್ಟ ಸುದ್ದಿಗಳು, ನಕಾರಾತ್ಮಕ, ಅಲ್ಲಿ ಅಪಘಾತ, ಅಲ್ಲಿ ಜಗಳ, ಇವ್ ನೋಡೋದ ಅವ್ ನೋಡೋದ, ಬರೀ ಈ ರೀತಿಯಾಗಿ ಸುದ್ದಿ ತರ್ತಾರಲ್ಲ, ಅವರನ್ನು ನೋಡಿ ನೀ ಹೇಳ್ಬೇಕು ನಾನು ಡಸ್ಟ್ಬಿನ್ ಅಲ್ಲ, ಈ ರೀತಿ ಸುದ್ದಿಗಳೆಲ್ಲ ನನ್ನ ಕಿವಿಗೆ ತರಬೇಡ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? How many of you say amen? ಎಷ್ಟು ಜನ ಆಮೆನ್ ಅಂತೀರಾ? I tell you, but people of God, your mind is very precious. ನಿಮಗೆ ನಾನು ಹೇಳ್ತೇನಲ್ಲ, ದೇವರ ಮಗುವೆ, ನಿನ್ನ ಮನಸ್ಸು ತುಂಬಾ ಒಂದು ಬೆಲೆ ಬಾಳುವಂತದ್ದು. Amen. You are loaded with heavenly things. ನೀ ಪರಲೋಕದ ಕಾರ್ಯಗಳಿಂದ ತುಂಬಲ್ಪಟ್ಟಿದ್ದೀಯಾ. You are called to do great projects for heaven. ಪರಲೋಕಕ್ಕಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನೀ ಕರೆಯಲ್ಪಟ್ಟಿದ್ದೀಯಾ. You cannot entertain these kind of rubbish, filthy things. ಈ ರೀತಿಯಾಗಿ ಕೆಟ್ಟ ನಕಾರಾತ್ಮಕ ಸುದ್ದಿಗಳಿಗೆ ನೀ ಸಂತೋಷ ಪಡುವುದಕ್ಕೆ ಸಮಯನೇ ಇಲ್ಲ. Amen. ಅದಕ್ಕೆ ಮನೋರಂಜಿಸುವಂತ ಅವಶ್ಯಕತೆನೇ ಇಲ್ಲ. ಮನೋರಂಜಿಸುವುದಕ್ಕೆ ಅವಶ್ಯಕತೆನೇ ಇಲ್ಲ. Amen. If someone tells something to you, Chandru brother, ಯಾರಾದ್ರೂ ಬಂದು ಚಂದ್ರ ಬ್ರದರ್ಗೆ ಏನಾದ್ರೂ ಒಂದನ್ನು ಹೇಳಿದ್ರೆ, unnecessary kuppe, if someone tries to put it in your mind, ಒಂದು ಕಸವನ್ನು ನಿನ್ನ ಮನಸ್ಸಲ್ಲಿ ಹಾಕಬೇಕು ಅಂದ್ರೆ, Amen, tell them directly that this is not your cup of coffee. ಅವರಿಗೆ ಡೈರೆಕ್ಟ್ ಆಗಿ ಹೇಳಿ, ಇದು ನಿಮ್ಮ ಕಪ್ಪಿನ ಕಾಫಿ ಅಲ್ಲ. Amen. This is not mine. ಇದು ನಂದು ಸುದ್ದಿನೇ ಅಲ್ಲ. ಇದು ನನಗೆ ಬೇಕೇ ಇಲ್ಲ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? My mind is a place where Holy Spirit dwells. ನನ್ನ ಮನಸ್ಸು ಪವಿತ್ರಾತ್ಮನು ವಾಸವಾಡುವಂತ ಒಂದು ಸ್ಥಳ. Amen. If you wanted to keep it as a joyful place, ಸಂತೋಷವಾದ ಸ್ಥಳವಾಗಿ ನೀ ಇಟ್ಕೋಬೇಕು ಅಂದ್ರೆ, then amen, delete those things that are not wanted. ಆಗ ಬೇಡದೇ ಇರುವಂತ ಕಾರ್ಯಗಳನ್ನು ಡಿಲೀಟ್ ಮಾಡು. Amen. Delete those people who are always negative. ಬೇಡದೇ ಇರುವಂತ ಜನರನ್ನು ನೀನು ಡಿಲೀಟ್ ಮಾಡು. Amen. Delete those people who encourage you to do wrong. ಕೆಟ್ಟದನ್ನು ಮಾಡುವುದಕ್ಕೆ ಪ್ರೋತ್ಸಾಹಿಸ್ತಾರಲ್ಲ ಆ ಜನರನ್ನು ನಿನ್ನ ಜೀವನದಲ್ಲಿ ಡಿಲೀಟ್ ಮಾಡು. Those people who quench the fear of God. ದೇವರ ಬಲವನ್ನು ನಿನ್ನ ಜೀವನದಲ್ಲಿ ಕಡಿಮೆ ಮಾಡ್ತಾ ಇದ್ದಾರಲ್ಲ ಆ ಜನರನ್ನು ನಿನ್ನ ಜೀವನದಿಂದ ಡಿಲೀಟ್ ಮಾಡು. Amen. Once again amen, repeat. ಇನ್ನೊಂದು ಸಾರಿ ನಾ ಹೇಳ್ತೇನೆ, cut those people who quench the fear of God in you. ನಿನ್ನ ಜೀವನದಲ್ಲಿ ಇರುವಂತ ದೇವರ ಭಯವನ್ನು ಕಡಿಮೆ ಮಾಡಿಸ್ತಿರುವಂತ ಜನರನ್ನು ನಿನ್ನ ಜೀವನದಿಂದ ಡಿಲೀಟ್ ಮಾಡು. Amen. Remove those people who speak the scripture lightly. ದೇವರ ವಾಕ್ಯವನ್ನು ತುಂಬಾ ಸಾಧಾರಣವಾಗಿ ಮಾತಾಡ್ತಾರಲ್ಲ ಆ ಜನರನ್ನು ನಿನ್ನ ಜೀವನದಿಂದ ತೆಗೆದೇಸಿ ಲಘುವಾಗಿ ಮಾತಾಡ್ತಾರಲ್ಲ ಅವ್ರನ್ನ. Hallelujah. And you need to be surrounded with good people. ನೀ ಒಳ್ಳೆ ಜನರ ಮಧ್ಯದಲ್ಲಿ ನೀ ಇರಬೇಕು. Amen.